ನಮ್ಮ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಆನಂದ, ತುಂಬ ಏನು ಸರ್ಪ್ರೈಸ್ ಆಗಬಹುದು ಅಂತೇನು ಅನ್ನಿಸ್ತಾ ಇಲ್ಲ. 2-3 ದಿವಸಗಳಿಂದ ಯಾರ ಗೆಲುವು ಯಾರ ಸೋಲು ಅಂತ ನಾವು ಚರ್ಚೆ ಮಾಡ್ತಾ ಇದ್ವು, ಅದೇ ಆಗತ್ತೆ ಅಂತ ಅನಿಸುತ್ತೆ. ಎಸ್ ಅಜಿತ್, ಇವತ್ತು ಬರ್ತಾ ಇರೋ ಫಲಿತಾಂಶವನ್ನು ಗಮನಿಸ್ತಾ ಇದ್ದರೆ ಯಾವುದೇ ರೀತಿಯ ಹೊಸದಾಗಿ ಫಲಿತಾಂಶ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆಂತಂದರೆ ಈಗಾಗಲೇ ಎಲ್ಲವೂ ಕೂಡ ಅಂದುಕೊಂಡಂತೆ ಕಾಂಗ್ರೆಸ್ ಪಕ್ಷಕ್ಕೆ ಅದು 5ನೇ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಿತ್ತು. ಆ ಪ್ರಯತ್ನದಲ್ಲಿ ಯಶಸ್ವಿ ಸಿಗ್ತಾ ಇದೆ. ಯಾಕೆಂದರೆ ವಿನಯ್ ಕಾರ್ತಿಕ್ ಅವರಿಗೆ ಎಷ್ಟು ಮತಗಳು ಬರಬೇಕು, ಎಷ್ಟು ಸಿಗುತ್ತೆ ಅಂತಕ್ಕಂಥ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಈಗಾಗಲೇ ಕಾಂಗ್ರೆಸ್ಗಿತ್ತು. ಅದಕ್ಕೆ ಬೇಕಾದ ತಯಾರಿಗಳು ಕೂಡ ಪೂರ್ಣಗೊಂಡಿತ್ತು. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತಂದರೆ, ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಒಂದು ಹೊಂದಾಣಿಕೆ ಕೊರತೆಗಳು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಆರಂಭಿಕವಾಗಿ 28 ಮತ 29 ಮತಕ್ಕೆ ಸೀಮಿತ ಆಗಬೇಕಾಗಿರ್ತಕ್ಕಂಥ ಏನು ಈ ನಂಬರ್ಸ್ ಇತ್ತು, ಅದರ ಒಂದು ಹೆಚ್ಚುವರಿ ಮತಗಳನ್ನು ಬಿ ಜೆ ಪಿ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಅದೊಂದು ಸುದ್ದಿ ಹೇಳಲಿಲ್ಲ ನಾವು. ಬಿ ಜೆ ಪಿಯವರು ಒಬ್ಬೊಬ್ಬ ಕ್ಯಾಂಡಿಡೇಟಿಗೆ 30 ಓಟ್ ಹಾಕಿದ್ದಾರೆ ಅಂತ. ಎಸ್, ಇಲ್ಲಿ ಇರ್ತಕ್ಕಂಥದ್ದು ಮೈತ್ರಿಯಲ್ಲಿ ಇರ್ತಕ್ಕಂಥ ಒಂದು ಹೊಂದಾಣಿಕೆ. ನಾನು ಈಗಾಗಲೇ ಹೇಳಿದಾಗೆ ಗೆಲ್ಲಿಕ್ಕೆ ಬೇಕಾಗಿರುತ್ತೆ 28 ಮತ. ಅಡಿಷನಲ್ ಆಗಿ 1 ಮತ ಹಾಕ್ಕೊಂಡಿರ್ತಾರೆ. ಯಾಕೆಂತಂದರೆ ಯಾವುದೋ ಒಬ್ಬ ಶಾಸಕನ ಕೈ ಶೇಕ್ ಆಗ್ಬೋದು ಅಥವಾ ಇನ್ನಿತರ ಯಾವುದೋ ವ್ಯತ್ಯಾಸಗಳಾಗಿ ಏನಾದರೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ 1 ಅಡಿಷನಲ್ ಮತ ಹಾಕ್ತಾರೆ. ಇವೆಲ್ಲ ಇರ್ತಕ್ಕಂಥದ್ದು ಇನ್ನೂ 1 ಹೆಚ್ಚುವರಿ ಮತಗಳನ್ನು ಹಾಕ್ಕೊಳ್ಳಲಾಗಿದೆ. ಸೊ ಅದು ಯಾಕೆ ಅಂತಕ್ಕಂಥದ್ದು, ಒಂದೊಮ್ಮೆ ಅವರು ಆ ಮತಗಳನ್ನು ಶಾರ್ಟ್ ಮಾಡಿದರೆ ಇನ್ನೂ 2 ಹೆಚ್ಚುವರಿ ಮತಗಳು ಜೆ ಡಿ ಎಸ್ಗೆ ಹೋಗುವಂಥ ಅವಕಾಶಗಳು ಕೂಡ ಇತ್ತು. ಸೊ ಈ ಮಾತುಕತೆ ಪರಿಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನೊಂದು, ಜೆ ಡಿ ಎಸ್ಸು ತನ್ನೆಲ್ಲ 18 ಜನ ಶಾಸಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲ ಕ್ಲಾರಿಟಿ ಬರಬೇಕಾಗಿದೆ. ಯಾಕಂದರೆ ಜಿ ಟಿ ದೇವೇಗೌಡರು ಬೆಳಗ್ಗೆ 9 ಗಂಟೆ 10 ನಿಮಿಷಕ್ಕೆ ಓಟ್ ಹಾಕ್ತಾರೆ. ಮೊದಲ ಓಟ್ ಅವ್ರದೇ. ಅವ್ರು ಓಟ್ ಹಾಕಿದ ತಕ್ಷಣ ಅನುಮಾನ ಹುಟ್ಟಿರ್ತಕ್ಕಂಥ ಅವ್ರು ಯಾರಿಗೆ ಓಟ್ ಹಾಕಿದ್ರು ಅಂತೇಳಿ ಅವ್ರು ಹೇಳ್ತಾರೆ, ನಾನು ಆತ್ಮಸಾಕ್ಷಿಗೆ ತಕ್ಕಂಥ ಓಟ್ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಿದ್ರೆ, ಆ ಆತ್ಮಸಾಕ್ಷಿ ಯಾರ ಪರ ಇದೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಅನುಮಾನಕ್ಕೆ ಕಾರಣವಾಗಿದೆ. ಅವರಷ್ಟು ಏನಾದರೂ ಕಾನ್ಫಿಡೆಂಟ್ ಆಗಿಲ್ಲ, ನಾನು ಜೆ ಡಿ ಎಸ್ ಚಿಹ್ನೆಯಿಂದ ಗೆದ್ದಿದ್ದೇನೆ, ಜೆ ಡಿ ಎಸ್ಗೆ ಓಟ್ ಹಾಕಿದ್ದೇನೆ ಅಂತಕ್ಕಂಥ ನೇರವಾಗಿ ಜಿ ಟಿ ದೇವೇಗೌಡರು ಹೇಳಬೇಕಾಗಿತ್ತು. ಅವರು ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಆತ್ಮಸಾಕ್ಷಿಯ ಮತ ಅಂತಕ್ಕಂಥದ್ದು ಯಾವ ಚಿಹ್ನೆ ಮೇಲೆ ಗೆದ್ದಿರ್ತಾರೋ ಆ ಚಿಹ್ನೆಯ ಪರವಾಗಿ ಅಭ್ಯರ್ಥಿಗೆ ಓಟ್ ಹಾಕಿದ್ದೇನೆ ಅಂತ ಹೇಳಿದ್ರೆ ತಪ್ಪೇನಿರಲಿಲ್ಲ. ಕರೆಕ್ಟ್. ಜಿ ಟಿ ದೇವೇಗೌಡರು ಕೂಡ ಅನುಮಾನವನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ಮತ್ತು ಇನ್ನೊಂದು, ಬಿಜೆಪಿ ಆಮೇಲೆ ಹೇಳಿದ್ರಲ್ಲ ಅವರು, ಯಾರು ಕೇಳದೇ ಇದ್ರು ಜೆ ಡಿ ಎಸ್ಗೆ ಓಟ್ ಹಾಕಿದ್ದೀನಿ ಅಂದಿದ್ದಾರೆ. ಅವ್ರು ಹಾಗಂತ ಹೇಳಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಅನುಮಾನ ಅಂದರೆ ಅದನ್ನು ನೇರವಾಗಿ ಅವರು ಮಾಧ್ಯಮಗಳಿಗೆ ಬೈಟ್ ಕೊಡುವಾಗ ಆತ್ಮಸಾಕ್ಷಿಯ ಮತ ಹಾಕಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆಫ್ ದ ರೆಕಾರ್ಡ್ ಮಾತಾಡುವಾಗ ಅವರು ಜೆ ಡಿ ಎಸ್ಗೆ ಓಟ್ ಹಾಕಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಈಗಿನ ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಒಂದೊಮ್ಮೆ ಜೆ ಡಿ ಎಸ್ಗೆ 18 ಮತಗಳು, ಅವರ 18 ಮತಗಳು ಬರಲೇಬೇಕು. ಎಡಿಷನಲ್ ಆಗಿ ಬಿ ಜೆ ಪಿ ಕಡೆ ಹೋಗಿರ್ತಕ್ಕಂಥ 4 ಮತ 22 ಮತ ಆಗಲೇಬೇಕು. ಒಂದೊಮ್ಮೆ 22 ಮತದಲ್ಲಿ ಕಮ್ಮಿ ಆಯಿತು ಅಂದರೆ ಯಾರೋ ಮಿಸ್ಟೇಕ್ ಮಾಡಿದಾರೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಮೈತ್ರಿ ಪಕ್ಷಗಳಿಗೆ ಅವರೇನು ನಿರೀಕ್ಷೆ ತಕ್ಕಂತೆ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದರು, ಗೆಲ್ಲಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಆಫ್ ಆ್ಯಕ್ಷನ್ ತೆರೆಮರೆಯಲ್ಲಿ ಜಾರಿಯಾಗಿತ್ತು, ಕಾಂಗ್ರೆಸ್ ಶಾಸಕರು ನಿಜವಾಗಲೂ ಕೂಡ ಟಚ್ ಮಾಡುವಂಥ ಪ್ರಯತ್ನಗಳೇನಾದರೂ ಆಗಿತ್ತಾ. ಸೊ ಇವೆಲ್ಲವೂ ಕೂಡ ಈಗ ಫಲಿತಾಂಶದ ಬಳಿಗೆ ಗೊತ್ತಾಗ್ತಕ್ಕಂಥದ್ದು. ಅಂದರೆ ಇದುವರೆಗೆ ಮಾಹಿತಿಯ ಪ್ರಕಾರ ಸೆಕೆಂಡ್ ಪ್ರಿಫರೆನ್ಸ್ 120 ಮತಗಳು ಈಗಾಗಲೇ ವಿನಯ್ ಕಾರ್ತಿಕ್ ಅವ್ರಿಗೆ ಹೋಗಿರುವ ಕಾರಣಕ್ಕಾಗಿ ಅವ್ರ ಗೆಲುವಿಗೆ ತೊಂದರೆ ಇಲ್ಲ, ಅವ್ರು ಗೆಲ್ತಾರೆ. ಆದರೆ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಮೈತ್ರಿ ಪಕ್ಷಗಳು ಅಭ್ಯರ್ಥಿ ಹಾಕಬೇಕು ಬೇಡ ಅಂತಕ್ಕಂಥ ನಿರ್ಧಾರ ಮಾಡಬೇಕಾಗಿತ್ತು. ಸ್ವಲ್ಪ ಇಲ್ಲಿ ಮೈತ್ರಿ ಪಕ್ಷಗಳು ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ವಾ ಅಂತಕ್ಕಂಥ ಸಹಜ ಅನುಮಾನ ಮೂಡ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಗಟ್ಟಿಯಾಗಿದ್ದೇವೆ ಅಂತಕ್ಕಂಥದ್ದನ್ನು ಚೆಕ್ ಮಾಡೋಕ್ಕೋಸ್ಕರ ನಾವು ಈ ಅಭ್ಯರ್ಥಿನ ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಅವರ ಶಾಸಕರ ಬಗ್ಗೆ ಅವ್ರಿಗಿರ್ತಕ್ಕಂಥ ಅನುಮಾನಗಳು ದೊಡ್ಡದಾಗಿತ್ತು. ಆ ಕಾರಣಕ್ಕಾಗಿ ಈ ಒಂದು ಚುನಾವಣೆ ನೆಪದಲ್ಲಿ ಯಾರು ನಮ್ಮೊಂದಿಗಿದ್ದಾರೆ ಅಂತಕ್ಕಂಥ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಅಭ್ಯರ್ಥಿ ಹಾಕಿದ್ರಾ, ಅಥವಾ ಬಿ ಜೆ ಪಿ ನಿಜವಾಗ್ಲೂ ಕೂಡ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಾಥ್ ನೀಡುತ್ತಾ? ಯಾಕೆ 30 ಓಟ್ಗಳನ್ನು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹಾಕ್ಸ್ಕೊಳ್ತಕ್ಕಂಥ ತೀರ್ಮಾನವನ್ನು ಬೆಳಗ್ಗೆ ತೆಗೆದುಕೊಳ್ಳಲಾಯಿತು? ಇವೆಲ್ಲವೂ ಕೂಡ ಒಂದಕ್ಕೊಂದು ಚರ್ಚೆಗೆ ಭಾಗವಾಗಿರ್ತಕ್ಕಂಥ ವಿಷಯಗಳಾಗಿದೆ. ಆ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ಸು ಅನಾಯಾಸವಾಗಿ 5 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಕೂಡ ಆಗಿದೆ. ಹೆಬ್ಬಾರು, ಎಸ್ ಟಿ ಸೋಮಶೇಖರ್ ಮತ್ತು ಬೇರೆ ಪಕ್ಷದಿಂದಲೂ ಕೂಡ ಓಟ್ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಫಲಿತಾಂಶ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಇದ್ದಾರೆ. ಎಸ್ ಪ್ರಶಾಂತ್, ಖಾತೆ ಖ್ಯಾತೆಯನ್ನು ಮೊದಲ ರಾಜಕೀಯ ಸವಾಲು ಅಂತ ಪರಿಗಣಿಸಿದರೆ ಇದು 2ನೇದಾಗತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಯಶಸ್ವಿಯಾಗಿ ದಡ ಸೇರುವಂತೆ ಕಾಣಿಸ್ತಾ ಇದ್ದಾರೆ. ಅಜಿತ್ ನೋಡಿ, ಕಾಂಗ್ರೆಸ್ಗೆ ನಂಬರ್ಸ್ಗಳು ಫೇವರೇಬಲ್ ಡೇ 1ನಿಂದ ಇತ್ತು. ಯಾಕಂದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಒಂದೇನು 3 ಹೆಜ್ಜೆಯನ್ನು ಬಿ ಜೆ ಪಿಯಿಂದ ಹೊರಗಿಟ್ಬಿಟ್ಟಿದ್ದಾರೆ.
ಅವರು ಯಲ್ಲಾಪುರ ಮತ್ತು ಯಶವಂತಪುರ ಕ್ಷೇತ್ರದಲ್ಲೂ ಕೂಡ ಎಲ್ಲೂ ಅವರು ಬಿ ಜೆ ಪಿ ಜೊತೆ ಏನು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅವರಿಬ್ಬರೇನು ವಾಪಸ್ ಬಂದು ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕ್ತಕ್ಕಂಥ ಪ್ರಮೇಯ ಇರಲಿಲ್ಲ. ಹೌದು, ಸರ್ಕಾರ ಯಾರ್ದಿರುತ್ತೋ ಪಕ್ಷೇತರ ಅಭ್ಯರ್ಥಿಗಳು ಅವ್ರಿಗೆ ಓಟ್ ಹಾಕ್ತಕ್ಕಂಥದ್ದು ನಿಶ್ಚಿತ. ಕರೆಕ್ಟ್. ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟುಗೂಡಿದರೂ ಕೂಡ ನಂಬರ್ಸ್ಗಳು ಇರಲಿಲ್ಲ. ಸರ್ಕಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಫೇವ್ರೇಬಲ್ ಕಂಡೀಷನ್ಸ್ ಇತ್ತು, ಫೇವ್ರೇಬಲ್ ನಂಬರ್ಸ್ಗಳು ಕೂಡ ಇದ್ವು. ಹೀಗಾಗಿ ನನಗೇನಿದು ಭಾಳ ದೊಡ್ಡ ಸವಾಲಿತ್ತು ಅಂತ ಅನ್ನಿಸ್ಲಿಲ್ಲ. ಓಕೆ. ಇಡೀ ಕುತೂಹಲ ಹೆಚ್ಚಾಗಿದ್ದು ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರಿಂದ. ನಾವು ನಿನ್ನೆ ಇಬ್ಬರು ಜೆ ಡಿ ಎಸ್ ಬಗ್ಗೆ ಮಾತಾಡಿದ್ಮೇಲೆ ಕೆಲ ಜೆ ಡಿ ಎಸ್ ನಾಯಕರು ಫೋನ್ ಮಾಡಿದರು. ಅವ್ರು ಹೇಳಿದ್ದೇನು ಅಂತಂದರೆ 28ರವರೆಗೆ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದು ಸ್ವಲ್ಪ ಕ್ಲಿಯರ್ ಆದರೂ ಆಗಲಿ, ಹೋಗೋರು ಹೋಗಿಬಿಡಲಿ, ಯಾಕೆ ಸುಮ್ಮನೆ ನಮಗೂ ಚುನಾವಣೆ ತಯಾರಿಗೆ ಅವಕಾಶ ಆಗತ್ತೆ ಮುನಿಸ್ಕೊಂಡು. ಹೀಗಾಗಿ ಜಿ ಟಿ ದೇವೇಗೌಡರನ್ನೇನು ಭಾರಿ ಕರ್ಕೊಂಡು ಬಂದು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಲಿಲ್ಲ. ಹೌದು ಹೌದು. ಜಿ ಟಿ ದೇವೇಗೌಡರು ಹೇಳಿದರು ನನಗೇನು ಓಟ್ ಹಾಕಿ ಅಂತ ಹೇಳಲಿಲ್ಲ, ವಿಪ್ ಜಾರಿಗೊಳಿಸಿದ್ರು ಬಿಟ್ಟರೆ. ಹೀಗಾಗಿ ಜೆ ಡಿ ಎಸ್ ಒಂದು ಕುತೂಹಲ ಅನ್ನೋದು ಬಿಟ್ಟರೆ ಭಾಳ ಏನೋ ಚುನಾವಣೆಯಲ್ಲಿ ರಂಗು ವರ್ಣರಂಜಿತ ಅಂತಕ್ಕಂಥದ್ದು ಏನಿಲ್ಲ. ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಕೊನೆಯ ಕ್ಷಣದಲ್ಲಿ ಡಿಸೈಡ್ ಮಾಡಿದ್ದು ನಮ್ಮದೇ ಅಭ್ಯರ್ಥಿಗೆ ಓಟ್ ಹಾಕೋಣ, ಗೋವಿಂದರಾಜ್ಗೆ ಯಾಕೆ ನಾವು ಜೆ ಡಿ ಎಸ್ ಬಿ ಜೆ ಪಿ ಹೋಗಿ ಜೆ ಡಿ ಎಸ್ಗೆ ಓಟ್ ಹಾಕಿ ಅವರು ಸೋಲೋರು ಅನ್ನೋ ಕಾರಣಕ್ಕೋಸ್ಕರ ಯತ್ನಾಳ್ ಅಂಥವ್ರಿಗೂ ಕೂಡ ಮೊದಲು ಜೆ ಡಿ ಎಸ್ಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗಿತ್ತು. ಆದರೆ ಅವರು ಕೂಡ ಇಲ್ಲ ನಾವು ಬಿ ಜೆ ಪಿ ಅಭ್ಯರ್ಥಿ. ನೋಡಿ, ಆಗ ಉಗ್ರಪ್ಪನವ್ರು ಹೇಳ್ತಾ ಇದ್ರು ಯತ್ನಾಳ್ರ ಮತ ಅಸಿಂಧು ಅಂತ. ನಾನು ಈಗ ನೋಡ್ತಾ ಇದ್ದೆ ಸೆಕ್ಷನ್ 39 ಇನ್ ಕಂಡಕ್ಟ್ ಆಫ್ ಇಲೆಕ್ಷನ್ ರೂಲ್ಸ್ 1961 ಏನು ಹೇಳುತ್ತೆ? ಓಕೆ. ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಆಫ್ ವೋಟಿಂಗ್ ಬೈ ಇಲೆಕ್ಟರ್ಸ್ ವಿದಿನ್ ಪೋಲಿಂಗ್ ಸ್ಟೇಷನ್. ಅಂದರೆ ನನಗೆ ಉಗ್ರಪ್ಪನವರ ವಾದವೇ ಅರ್ಥ ಆಗಲಿಲ್ಲ. ಈಗ ನೀವು 2 ದಿನದಿಂದ ಸರ್ಕಸ್ ರೆಸಾರ್ಟ್ನಲ್ಲಿ ನಡೆಸಿದ್ರಲ್ಲ, ಏನು ನಡೆಸಿದ್ರಿ ಅದು ಅಲ್ವಾ? ಅದೇನು ರಹಸ್ಯ ಇದೆ ಅಲ್ಲಿ? ಅದೇನು ಅಂದರೆ ನೀವು ಅದು ಪೂರ್ತಿ ಓಪನ್ ಆಗೇ ನಡೆಸಿದ್ರಲ್ಲ, ಯಾರು ಅಭ್ಯರ್ಥಿ ಯಾರಿಗೆ ಹಾಕಬೇಕು ಅಂತ. ಅಣಕು ಮತಪೆಟ್ಟಿಗೆಯನ್ನು ಕೂಡ ಹೇಳಿದ್ರಿ, ಆ ಮತಪೆಟ್ಟಿಗೆಯಲ್ಲಿ ಯಾರಿಗೆ ಓಟ್ ಹಾಕಬೇಕು ಅನ್ನೋದನ್ನು ಬಹಿರಂಗವಾಗಿ ಹೇಳ್ತಾ ಹೋದ್ರಿ. ಇಲ್ಲ ಯತ್ನಾಳ್ರ ಮತ ಅಸಿಂಧು ಅಂತಕ್ಕಂಥದ್ದನ್ನು ಗೊತ್ತಿಲ್ಲ ನನಗೆ. ಸೆಕ್ಷನ್ 39ರ ವ್ಯಾಖ್ಯೆಯನ್ನು ಅವ್ರು ಹೆಂಗೆ ಮಾಡಿದರು? ಇಲ್ಲೇನಿದೆ, every elector to whom a ballot paper has been issued under Rule 38 or under any other provision of these rules shall maintain secrecy of voting within the polling station. Polling station, yes. And for that purpose observe the voting procedure laid down. ರೂಲ್ಸ್ ಏನು ಹೇಳುತ್ತೆ ಅಂತ. ಒಂದು ಅದು. ಇನ್ನೊಂದು ನನಗನ್ಸುತ್ತೆ ಬಿ ಜೆ ಪಿ ಕೊನೆ ಆಫ್ಟರ್ ಥಾಟ್ ಇರ್ತಕ್ಕಂಥದ್ದು, ನಾವು ಯಾಕೆ ಹೋಗಿ ಸುಮ್ಮನೆ ಗೋವಿಂದರಾಜರಿಗೆ ಓಟ್ ಹಾಕಬೇಕು, ನಮ್ಮದೇ ಅಭ್ಯರ್ಥಿಗೆ ನಾವು 29 ಬದಲಿ 30 ಹಾಕೊಳ್ಳೋಣ. ನಾಳೆ ಏನಾದರೂ ಒಂದು ಓಟ್ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಆದರೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಇರೋದರಿಂದ ಸರ್ಕಾರ ಒಂದು ರೀತಿ ಸ್ಟ್ರಾಂಗ್ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಇನ್ನೊಬ್ಬರಿಗೆ ಯಾರಿಗೆ ಓಟ್ ಹಾಕೋಕ್ಕಿಂತ ನಮ್ಮ ಪಾರ್ಟಿಯವ್ರಿಗೆ ಓಟ್ ಹಾಕೋಣ ಅನ್ನುವ ಆಫ್ಟರ್ ಥಾಟ್ ಡಿಸಿಷನನ್ನು ಕೂಡ ಬಿ ಜೆ ಪಿ ತೆಗೆದುಕೊಂಡಿದೆ ಅಂತ ಅನಿಸುತ್ತೆ. ಎಸ್. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.